ನಮಸ್ಕಾರ. KPSCಯಿಂದ ಹೊಸ ಅಪ್ಡೇಟ್ ಬಂದಿದೆ. ಏನು ಅಂತಂದರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ದಿನಾಂಕಂದು ನಡಿಬೇಕು ಅಂತಕ್ಕಂಥದ್ದನ್ನು ಟೈಮ್ ಟೇಬಲನ್ನು ಬಿಡಲಾಗಿದೆ. ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು, ಆಯೋಗದ ಅಧಿಸೂಚಿಸಲಾದ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪರೀಕ್ಷಾ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಅಧಿಸೂಚನೆ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಯ ಪದನಾಮ ಅಥವಾ ನಿಗದಿಪಡಿಸಬಹುದಾದ ಪರೀಕ್ಷಿತ ದಿನಾಂಕ, ಈ ದಿನಾಂಕದಂದು ಪರೀಕ್ಷೆ ನಡೀತದೆ ಅಂತ ಅರ್ಥ. ಹಾಗಾದರೆ ಬನ್ನಿ ಮತ್ತೆ ಆ ಕಡೆ ನೋಡೋಣಂತ. ನೋಡಿ, ಒಂದೇದೇನಿದೆ ರೀ, ಸ್ವಲ್ಪ ಮೇಲೆ ಹೋಯ್ತು, ಕೆಳಗೆ ರೀ. ಇದು ಅಧಿಸೂಚನೆಯ ದಿನಾಂಕ ಇರೋದು ನೋಡ್ರಿ, 14/9/2024 ಶನಿವಾರ ಮಧ್ಯಾಹ್ನ, ಅಪರಾಹ್ನ ಅಂತಂದ್ರೆ ಮಧ್ಯಾಹ್ನ. ಹೌದ್ರಿ, ಕಡ್ಡಾಯ ಕನ್ನಡ ಭಾಷೆ ಇರುತ್ತೆ. ಇದು 150 ಅಂಕಗಳಿಂದ ಪರೀಕ್ಷೆ ಇರ್ತದೆ. ಈ ಪರೀಕ್ಷೆಗೆ 50 ಮಾರ್ಕ್ಸ್ ಕಂಪಲ್ಸರಿ ನೀವು ತೆಗಿಲೇಬೇಕಾಗಿರ್ತದೆ. ಆಲ್ರೆಡಿ ಈ ಪರೀಕ್ಷೆಯನ್ನು ಪಾಸ್ ಆದವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಡಲಾಗುತ್ತದೆ. ಅದು ಸರ್ಟಿಫಿಕೇಟ್ ಇದ್ದವರು ನಂಬರ್ ಹಾಕಿದರೆ ಅವ್ರು ಬರೆಯೋ ಅವಶ್ಯಕತೆ ಇರಲ್ಲ. ಓಕೆ, ಅರ್ಥ ಆಯ್ತು ರೀ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಮಾನ್ಯ ಪತ್ರಿಕೆ ಅಂತಿದೆ. ಇದು 15/9/2024 ಭಾನುವಾರ ಅಂತ ಇದೆ, ಪೂರ್ವಾಹ್ನ ಅಂತ ಇದೆ. ಹೌದ್ರಿ. ಇನ್ನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ತಾಂತ್ರಿಕ ವ್ಯವಸ್ಥಾಪಕರು ಅಥವಾ ತಾಲೂಕು ಹಿಂದುಳಿದ ವರ್ಗದ ಕಲ್ಯಾಣ ಅಧಿಕಾರಿಗಳು ಅಂತಂದ್ರೆ KPSC ಗ್ರೂಪ್ ಬಿ ಅಂತ ಕಾಲ್ ಆಗಿತ್ತು ಗೊತ್ತಾ? ಯಾವ್ದ್ರಿ? KPSC ಗ್ರೂಪ್ ಬಿ ಕಾಲ್ ಆಗಿತ್ತು. ಆ ಪರೀಕ್ಷೆಯಲ್ಲಿ ಇದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸಿಲೆಬಸ್ ಇರೋದ್ರಿಂದ ಇದು ಸಪ್ರೇಟ್ ಆಗಿ ಪೇಪರ್ ಇರ್ತದೆ. ಅದು ಎಷ್ಟನೇ ತಾರೀಕಿಗೆ? 15/9/2024 ನಡೆಯುವಂಥದ್ದು. ಇನ್ನು ಹೈದರಾಬಾದ್ ಕರ್ನಾಟಕದವ್ರಿಗೆ ಅದೇ ಅಧಿಸೂಚನೆ. KPSC ಗ್ರೂಪ್ ಬಿ ಇದು 19/10 ನಡೀತದೆ ಮತ್ತು ಇದು 20/10/2024 ನಡೆಯುವಂಥದ್ದು. ಹಿಂದುಳಿದ ವರ್ಗ ಇಲಾಖೆಯದ್ದು 20/10/2024 ಮುಂಜಾನೆ ನಡೆದರೆ ಇದು ಮಧ್ಯಾಹ್ನ ನಡೆಯುವಂಥದ್ದು. ಇದು 13/3/2024 ಸೇಮ್ ಟೈಮಿಗೆ ನಡೆಯುವಂಥದ್ದು. ಇನ್ನು ಇನ್ನೊಂದು ಅಪ್ಡೇಟ್ ನೋಡ್ರಿ, ಬಿಗ್ PDO ಓದಿದ್ದು. PDO ನೋಡಿ, PDO ಏನಿದೆ ನೋಡ್ರಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ ಇಲಾಖೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ 97 ಹುದ್ದೆ HK ಒಳಗೆ. ಹೈದರಾಬಾದ್ ಕರ್ನಾಟಕದವರಿಗೆ HK ಅಂತ ಕರೀತಾರೆ. ಅವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ 16/11/2024 ಮಧ್ಯಾಹ್ನ ಏನಿರ್ತೈತಿ ಅಂದ್ರೆ ಭಾನುವಾರ. ಇದು ಶನಿವಾರ ಆದರೆ ಇದು ಭಾನುವಾರ ದಿನ ಏನಿರ್ತೈತಿ 17/11 ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತೈತಿ. ಅರ್ಥಾತ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ 2 ಪೇಪರ್ ಇರ್ತಾವೆ. KPSC ಗ್ರೂಪ್ ಸಿ ಪೇಪರ್ ಇಲ್ಲಿ ಇರ್ತೈತೆ ನೋಡ್ರಿ. ನಂತರ ಈ ನಾನ್ HK ಅಂದರೆ ನಮಗೆ ಯಾರು ಹೈದರಾಬಾದ್ ಕರ್ನಾಟಕ ಬಿಟ್ಟು ಉಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ ಅವ್ರದ್ದೆಂದು ಅಂದರೆ 15/3/2024 ನೋಟಿಫಿಕೇಶನ್ ಆಗಿರುವಂಥದ್ದು. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 150 ಹುದ್ದೆಗಳಿಗೆ 7/12/2024 ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತೈತಿ. 8/12/2024 ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತದೆ. ಇದರಲ್ಲಿ 2 ಪೇಪರ್ ಇರ್ತಾವೆ ರೀ. ಒಂದು GK ಇರ್ತೈತೆ ರೀ, ಇನ್ನೊಂದು ರೀ ಕಮ್ಯುನಿಕೇಷನ್ ಅಂತ ಇರ್ತೈತಿ. ಕಮ್ಯುನಿಕೇಷನ್ ಒಳಗೆ ಏನೇನು ಇರ್ತೈತಪ್ಪ ಅಂದ್ರೆ ಒಂದು ಕನ್ನಡ ಇರ್ತೈತೆ ರೀ, ಇಂಗ್ಲೀಷ್ ಇರ್ತೈತೆ, ಆಮೇಲೆ ಕಂಪ್ಯೂಟರ್ ಇರ್ತೈತೆ. ಕನ್ನಡ 35 ಅಂಕ ಇರ್ತಾವೆ, ಇಂಗ್ಲೀಷ್ 35 ಅಂಕ ಇರ್ತಾವೆ, ಕಂಪ್ಯೂಟರ್ 30 ಅಂಕ ಇರ್ತಾವೆ. ಅರ್ಥ ಆಯ್ತು ರೀ. GK ಒಳಗೆ ಪ್ಯೂರ್ GK 100 ಮಾರ್ಕ್ಸಿಂದ ಇರ್ತಾವೆ. ಬಟ್ ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಅಂದರೆ 1.4 ಅಂದರೆ ನೀವು 4 ಸರಿಯಾಗಿ 4 ತಪ್ಪಾದರೆ 1 ಮಾರ್ಕ್ಸ್ನಿಂದ ಕಟ್ ಆಗ್ತದೆ. ಈಗ ನೀವು 5 ಮಾರ್ಕ್ಸ್ ತೆಗೆದಿರಪ್ಪ. ಟೋಟಲ್ 10 ಕ್ವಶನ್ ಅಟೆಂಡ್ ಮಾಡಿದ್ದೀರಿ ಅಂದ್ಕೊಳ್ರಿ. ಇದು ಯಾರಿಗೆ ಕೆಲವ್ರಿಗೆ ಗೊತ್ತಾಗಲ್ಲ. ಟೋಟಲ್ ನೀವು ಎಷ್ಟು ಕ್ವಶನ್ ಅಟೆಂಡ್ ಮಾಡಿರಿ? 10 ಕ್ವಶನ್ ಅಟೆಂಡ್ ಮಾಡಿರಿ. 10 ಕ್ವಶನ್ ಒಳಗೆ ಎಷ್ಟು ಕರೆಕ್ಟ್ ಆಗಿದಾವ್ರಿ ಅಂತಂದ್ರೆ 6 ಕರೆಕ್ಟ್ ಆಗಿದಾವ್ರಿ. ಇನ್ನು ತಪ್ಪು ಎಷ್ಟು ಆಗ್ಯಾವ್ರಿಪ್ಪ ಅಂದ್ರೆ ನಿಮ್ಮ 4 ತಪ್ಪಾಗ್ಯಾವ. ಹೌದ್ರಿ. 10 ಕ್ವಶನ್ ಒಳಗೆ 6 ಕರೆಕ್ಟ್ ಆಗ್ಯಾವ. ಈಗ ನಿಮ್ಮ ಸ್ಕೋರ್ ಎಷ್ಟು ಆಯ್ತು ಹೇಳ್ರಿ? ನಿಮ್ಮ ಸ್ಕೋರಿಗೆ ಎಷ್ಟು ಆಗ್ಬೇಕು ರೀ? 6 ಆಗಬೇಕಾಗಿತ್ತು. ಬಟ್ 4 ತಪ್ಪಾಗಿರೋದ್ರಿಂದ ಇದರ 1 ಮೈನಸ್ ಮಾಡಿದರೆ ಎಷ್ಟು ಉಳಿತ್ರಿ? 5 ಆನ್ಸರ್. ನಿಮಗೆ 10ಕ್ಕೆ 5 ಮಾರ್ಕ್ಸ್ ಬಿದ್ದಂಗೆ. ಹಾಗೆ ಅವ್ರು ಅದನ್ನು ಕಟ್ ಮಾಡ್ಕೊತ ಹೋಗ್ತಾರೆ. ನಿಮ್ದು 65 ರೈಟ್ ಆಗಿದ್ದು ಅಂದ್ಕೊಳ್ರಿ. ಅದರಲ್ಲಿ ಒಂದು 8 ತಪ್ಪಾಗಿತ್ತು ಅಂತಂದರೆ 8 ಮಾರ್ಕ್ಸ್ ತಪ್ಪ. ಎಷ್ಟು? 65 ಕರೆಕ್ಟ್ ಆಗಿದ್ದು, ಉಳ್ಕೋದು 8 ತಪ್ಪಾಗಿದ್ದು. 8 ತಪ್ಪಾದಾಗ ನಿಮ್ಗೆ ಎಷ್ಟು ಮಾರ್ಕ್ಸ್ ಕಟ್ ಮಾಡ್ತಾರೆ? ಇದರಲ್ಲಿ 2 ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಅಂದರೆ 65 ಒಳಗೆ 2 ಮಾರ್ಕ್ಸ್ ಹೋದರೆ 63 ನಿಮ್ಮ ಟೋಟಲ್ ಸ್ಕೋರ್ ಆಗಿರ್ತದೆ. ಅರ್ಥ ಆಯ್ತು ರೀ. ನೋಡ್ರಿ, ಇಲ್ಲಿ ವೆಬ್ಸೈಟಿಗೆ ಹೋಗಬೇಕು ಅಂದ್ರೆ KPSC ಅಂತ ವೆಬ್ಸೈಟ್ ಹೊಡೀರಿ, kpsc.com ಅಂತ. ಅಲ್ಲಿ ಹೋದರೆ ನಿಮ್ಗೆ ಇದರ ಮಾಹಿತಿ ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಮಾಡಿ.